ಶಶಿ, ಯಾಕೆ ರೋಡ್ ತಕ್ ಬಾ ಅಂತ ಕರೆದಲ್ಲ ಫೋನ್ ಮಾಡ್ಬಿಟ್ಟು? ಲೇ, ಯಾಕೋ ಮನೆದು ಬೋರ್ ಹೊಡಿತಿತ್ತು ಕಲ್ಲ, ಅದಕ್ಕೆ ನೀನು ಇನ್ನೇನು ಕೆಲಸ ಮಾಡ್ತಿದ್ದೆ, ಅದಕ್ಕೆ ಬಾ ಅಂತ ಕರೆದೆ ಕಲ್ಲ. ಇದೇ ನೀನು ಫೋನ್ ಮಾಡಿದಾಗ ನಮ್ಮಪ್ಪ ನನ್ನ ಪಕ್ಕನೇ ಇತ್ತು, ಗೊತ್ತಿಲ್ಲ? ಇಬ್ರು ಇರ್ಲಿ ಬಿಡ್ಲಾ, ನಿನ್ಗೇನಾರ ಕೇಳ್ತಾ ನಿಮ್ಮಪ್ಪ ಎಲ್ಗೋಯ್ತಿದ್ಯಾ ಅಂತ? ನಮ್ಮಪ್ಪ ಏನು ಕೇಳ್ದಿರ ಇರ್ತದೆ ಅನ್ಕೊಂಡ, ಕೇಳಿತು ಯಾರ್ದು ಅದು ಫೋನು ಎಲ್ಗಳ ಹೋಯ್ತಿದಿ ಅಂತ. ಹೌದಾ, ನೀನೇನಂದೆ ಅದಕ್ಕೆ? ಅಪ್ಪ, ಶಶಿ ಫೋನ್ ಮಾಡವನೆ, ಏನೋ ನೋಟ್ಸ್ ಬೇಕಂತ ಕೊಟ್ಬಿಟ್ಟು ಬರ್ತೀನಿ ಕಣಪ್ಪ ಅಂತ ಸುಳ್ಳು ಹೇಳ್ಬಿಟ್ಟು ಬಂದೆ ಕಣಲೆ. ನನಗೆ ಗೊತ್ತು ಬಿಡಲೇ ನೀನು ಹಿಂಗೆ ಮಾಡೋದು ಅಂತ. ಸುಮ್ಮನಿರಲೇ, ಏನಾರ ನಿನ್ ಜೊತೆ ರೋಡ್ ಸುತ್ತಾ ಇದ್ದೀನಿ ಅಂತ ನಮ್ಮ ಅಪ್ಪಂಗೆ ಗೊತ್ತಾದ್ರೆ ಬರಂಗ್ ಹೊಡೆದ್ಕೊಂಡಿರ್ತಾರೆ ಮೂಲೆ ನಮ್ಮನೆ. ನಿಮ್ಮ ಅಪ್ಪಂಗೆ ನಾನು ಬಂದು ಹೇಳ್ತೀನ, ಯಾರು ಹೇಳಲ್ಲ, ಗೊತ್ತಾಗಲ್ಲ, ಸುಮ್ಮನಿರಲ್ಲ. ಲೇ, ಯಾರ್ಲಾದು ಅಲ್ಲಿ ನಡ್ಕೊಂಬತ್ತಾ ಇರೋದು ನಮ್ಮ ಪಕ್ಕದ ಗೌಡ್ರ ಮಗ ಅಲ್ವೇನ್ಲ? ಶಶಿ, ಇವನು ನಮ್ಮ ಪಕ್ಕದ ಗೌಡ್ರ ಮಗನೆಯ, ಇದ್ಯಾಕೆ ನಡ್ಕೊಂಡೋಯ್ತಾವನೆ? ಓಹೋ, ಕಮ್ಮಂಗಿನ ಮದುವೆ ಆಗೋ ಗಂಡು ಕಣಲೇ. ಬಾ, ಒಂಚೂರು ಹೋಗಿ ನಮ್ಮ ಕಮ್ಮಂಗಿ ಬಗ್ಗೆ ಹಾಕ್ಕೊಡೋಣ ಇವನ ಹತ್ರ. ಯಾಕಡ ಬೇಕು ನಮಗೆ? ಏನಾರ ಅವ್ರ ಅಪ್ಪಂಗೆ ಗೊತ್ತಾದ್ರೆ ಬಿಡ್ತಾರೆ ನಮ್ಮನ್ನ, ಸುಮ್ಮನಿರದೆ ಶಶಿ. ಅವ್ರ ಅಪ್ಪಂಗೆ ನೀವು ಹೇಳಕ್ ಹೋಯ್ತ ನಮ್ಮ ಬಾರಲೆ, ಇವನಿಗೆ ನಾವ್ಯಾರು ಅಂತ ಗೊತ್ತಾ ಹೇಳಕ್ಕೆ? ನೀನೇನು ತಲೆ ಕೆಡ್ಸ್ಕೊಬೇಡ, ನನ್ನ ಪಕ್ಕ ನಿಂತಿರ್ಲ ಸಾಕು ನೀನು. ಓ, ಯಾಕೋ ತಿರ್ಗಾ ಒಡ್ಸ್ಕೊಳಂಗ್ ಮಾಡ್ತೀಯ ಕಣಲೆ ನೀನು ಶಶಿ. ಬಾರ್ಲೆ ಮಚ್ಚ, ಯಾಕೋ ಎದ್ರಕತ್ತಿ ನೀನು ನಾನಿರುವಾಗ, ಬಾರೋ. ಸರ್, ಹಲೋ ಸರ್. ಯಾರು ನೀವು ನನ್ನನ್ನೇನ ಕರಿತಾ ಇರೋದು? ಹೌದು ಸರ್, ನಾನು ನಿಮ್ಮನ್ನೇ ಕರಿತಾ ಇರೋದು. ಏನು ಸರ್ ನಡ್ಕೊಂಡೋಯ್ತಾ ಇದ್ದೀರಾ? ನೀವು ನಮ್ಮ ಪಕ್ಕದವ್ರ ಗೌಡ್ರ ಮಗ ತಾನೇ ನೀವು? ಹೌದು, ನಾನೇ ಗೌಡ್ರ ಮಗ. ಅದು ನನ್ನ ಫ್ರೆಂಡು ಇಲ್ಲೇ ಈ ಊರಲ್ಲೇ ಇರೋದು, ಅದಕ್ಕೆ ಮೀಟ್ ಮಾಡೋಣ ಬಾ ಅಂತ ಕರ್ತಿದ್ದ. ನನ್ನ ಬೈಕ್ ಸ್ವಲ್ಪ ಯಾಕೋ ಸ್ಟಾರ್ಟ್ ಆಗ್ತಿರ್ಲಿಲ್ಲ, ಅದಕ್ಕೆ ವಾಕ್ ಮಾಡಿಕೊಂಡೇ ಹೋಗೋಣ ಅಂತ ಹೋಗ್ತಿದ್ದೀನಿ. ಲೇ ಮುಂಜ, ಇವನು ವಯಸ್ಸೇನ್ಲ ಹಿಂಗದೆ ಒಳ್ಳೆ. ಓ ಹೌದಾ ಸರ್, ಹೌದು, ನೀವು ನಮ್ಮೂರ ಹುಡುಗಿನೇ ತಾನೇ ಮದುವೆ ಆಗ್ತಾ ಇರೋದು? ಅದೇ ಮದರಂಗಿ ಅನ್ನೋ ಹುಡುಗಿ. ಹಾಂ, ಹೌದು, ನಾನೇ ಮದುವೆ ಆಗ್ತಾ ಇರೋದು. ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗಿದೆ. ಯಾಕೆ, ಏನಾಯಿತು? ನೀವೇನಾಗಬೇಕು ಅವರಿಗೆ? ಅಯ್ಯೋ ಸರ್, ಮದರಂಗಿ ನಮ್ಮಿಬ್ರಿಗೂ ಕ್ಲೋಸ್ ಫ್ರೆಂಡು ಸರ್. ಓ ಹೌದಾ, ನೀವಿಬ್ರು ಮದರಂಗಿಗೆ ಕ್ಲೋಸ್ ಫ್ರೆಂಡ್ಸಾ? ಹೌದು ಸರ್, ನಾವಿಬ್ರು ಮದರಂಗಿಗೆ ಚಿಕ್ಕ ಮಕ್ಕಳಿಂದನೂ ಫ್ರೆಂಡ್ಸು ಸರ್. ಓ, ಹಾಗಿದ್ರೆ ಒಳ್ಳೇದೇ ಆಯಿತು ನಾನು ನಿಮ್ಮನ್ನು ಮೀಟ್ ಮಾಡಿದ್ದು. ಯಾರು ಮದರಂಗಿನೇ ಹೇಳಿದ್ರಾ ನನ್ನನ್ನು ಮದುವೆ ಆಗ್ತಿರೋ ವಿಷಯನ? ಹೌದು ಸರ್, ಮದರಂಗಿನೇ ಹೇಳಿದ್ದು. ನಾವು ದಿನಾಲೂ ಅವ್ರ ಮನೆ ಹತ್ರ ಹೋಗಿ ಎಲ್ಲರೂ ಒಟ್ಟಿಗೆ ಮಾತಾಡ್ತಾ ಇರ್ತೀವಿ ದಿನ. ಅವಾಗ ಮದರಂಗಿನೇ ಹೇಳಿದ್ಲು ಸರ್. ಶಶಿ, ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾ ಇದೀಯಾ? ಓ ಹೌದಾ, ಫ್ರೆಂಡ್ಸ್ ಆದಮೇಲೆ ಹೋಗಿ ಮಾತಾಡೋದೆಲ್ಲ ಇದ್ದೇ ಇರುತ್ತೆ ಬಿಡಿ. ಅದು ಸರಿ, ಹೆಂಗೆ ನಮ್ಮ ಹುಡುಗಿ ಮದರಂಗಿ? ಸರ್, ನಾನು ನಿಮ್ಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಯಾಕೆ ನಿಮ್ಗೆ ಎಲ್ಲೂ ಏನು ಸಿಗ್ಲಿಲ್ವಾ? ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ? ಅಯ್ಯೋ ಸರ್, ನೀವು ಹೋಗಿ ನಮ್ಮ ಮದರಂಗಿನ ಮದುವೆ ಆಯ್ತಿದ್ದೀರಲ್ಲ ಸರ್, ನನಗೆ ಯಾಕೋ ತುಂಬ ಬೇಜಾರಾಗ್ತಿದೆ ಸರ್. ಯಾಕಪ್ಪ, ಯಾಕೆ? ಆ ಹುಡುಗಿಗೆ ಏನಾದರೂ ಪ್ರಾಬ್ಲಮ್ಮಾ? ಅಯ್ಯೋ ಸರ್, ಆ ಹುಡುಗಿಗಲ್ಲ ಸರ್ ಪ್ರಾಬ್ಲಮ್ಮು, ಆ ಹುಡುಗಿನೇ ದೊಡ್ಡ ಪ್ರಾಬ್ಲಮ್ಮು ಸರ್. ಏನು ಹೇಳ್ತಾ ಇದ್ದೀರಾ ನೀವು? ನನಗೆ ಅರ್ಥ ಆಗ್ತಿಲ್ವಲ್ಲ, ಏನು ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಏನಂತ ಹೇಳಿ ಸರ್, ನಮ್ಮ ಮದರಂಗಿ ಇದ್ದಾಳಲ್ಲ, ಅವಳು
ಕಮಂಗಿ ಇದ್ದಂಗೆ ಸರ್. ಕೋಪ ಮೂಗಿನ ತುದಿಲೇ ಇರುತ್ತೆ. ನೀವೇನಾದರೂ ಒಂದು ಮಾತು ಹೆಚ್ಚಾಡಿದ್ರೆ ಸಾಕು ಸರ್, ಅವಳು ಬರೋ ಕೋಪಕ್ಕೆ ಹುಚ್ಚಿ ಹುಚ್ಚಿ ಆಡ್ದಂಗೆ ಆಡ್ಬಿಡ್ತಾಳೆ ಸರ್. ಹಾಂ, ಹೌದಾ? ಅಷ್ಟೊಂದು ಕೋಪನ ಹುಡುಗಿಗೆ? ನೋಡಿದ್ರೆ ಹಂಗೆ ಕಾಣಿಸ್ಲಿಲ್ವಲ್ಲ. ನೀವು ಮೊದಲನೇ ಸರಿ ನೋಡಿದ್ದೀರಲ್ಲ ಸರ್, ಅದಕ್ಕೆ ಗೊತ್ತಾಗಿಲ್ಲ. ನಾವಿಷ್ಟು ವರ್ಷ ಇದ್ದೀವಿ, ನಾವೇಳೋ ಮಾತನ್ನ ನಂಬಲ್ವಾ ಸರ್ ನೀವು? ಬೇಕಾದ್ರೆ ನನ್ನ ಫ್ರೆಂಡು ಮಂಜನ್ ಕೇಳಿ ಇಲ್ಲೇ ಇದ್ದಾನೆ. ಹೌದು ಸರ್, ಹೌದು ಹೌದು. ಮದ್ರಂಗಿಗೆ ತುಂಬಾನೇ ಕೋಪ ಸರ್. ನೀವು ಅದೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರೋ ಸರ್? ಅಯ್ಯೋ, ಕೋಪ ಅಷ್ಟೇ ತಾನೇ, ಪರವಾಗಿಲ್ಲ ಬಿಡಿ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಎಲ್ಲರಿಗೂ ಕೋಪ ಬರೋದು ಕಾಮನ್ನೇ ಇವಾಗ, ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಅಯ್ಯೋ ಸರ್, ಬರೀ ಕೋಪದ ವಿಷಯ ಆಗಿದ್ರೆ ನನಗೇನು ಬೇಜಾರಾಗ್ತಿರ್ಲಿಲ್ಲ ಸರ್. ಮತ್ತೆ ಏನು ಬೇರೆ ಏನಾದರೂ ವಿಷಯ ಇದೆಯಾ ಬೇಜಾರಾಗುವಂಥದ್ದು? ಹೌದು ಸರ್, ಇದೆ. ಆದರೆ ನಿಮ್ಮ ಹತ್ರ ಅದು ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಯ್ತಿಲ್ಲ ಸರ್. ಅಯ್ಯೋ, ನೀವೇನು ನನ್ನ ಮುಂದೆ ಸಂಕೋಚ ಎಲ್ಲ ಏನು ಪಟ್ಕೋಬೇಡಿ. ನಾನು ನಿಮ್ಮ ಫ್ರೆಂಡ್ ಥರನೇ ಅಂದ್ಕೊಂಡು ಹೇಳಿ, ಪರವಾಗಿಲ್ಲ, ನಾನೇನು ಅಂದ್ಕೊಳ್ಳಲ್ಲ, ಹೇಳಿ. ಸರ್, ಹೋದ ತಿಂಗಳು ಏನಾಗಿತ್ತು ಗೊತ್ತಾ ಸರ್? ನಮ್ಮ ಮದ್ರಂಗಿಗೆ ಕೋಪ ಜಾಸ್ತಿಯಾಗಿ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗಿದ್ವಿ ಸರ್. ಅವರು ಈ ಹುಡುಗಿಗೆ ಲೈಟಾಗಿ ಹುಚ್ಚಿಡಿತಿದೆ ಅಂದ್ಬಿಟ್ಟು ನಿಮಾನ್ಸ್ಗೆ ಅಡ್ಮಿಟ್ ಮಾಡಿದ್ರು ಸರ್, 1 ವಾರ. ಹಾಂ, ಏನು ನಿಮಾನ್ಸಿಗೆ ಅಡ್ಮಿಟ್ ಮಾಡಿದ್ರಾ? ಹೌದು ಸರ್, ನಮ್ಮ ಮದ್ರಂಗಿಗೆ ಲೈಟಾಗಿ ಹುಚ್ಚಿಡ್ತಿದೆ ಸರ್. ಆದರೆ ನೀವು ಒಂದ್ಸತಿ ಮೀಟ್ ಮಾಡಿರೋದಕ್ಕೆ ನಿಮಗೆ ಗೊತ್ತಾಯ್ತಾ ಇಲ್ಲ. ಬಟ್ ನಿಮ್ಮನ್ನು ನೋಡಿದ್ರೆ ನನಗೆ ಯಾಕೋ ಬೇಜಾರಾಗುತ್ತೆ ಸರ್. ಅವ್ರ ಮನೆಯವರು ನಮಗೆ ವಿಷಯನೇ ಹೇಳಲಿಲ್ವಲ್ಲ. ಸರ್, ನೀವೇ ಯೋಚನೆ ಮಾಡಿ ನೋಡಿ ಸರ್, ಯಾರ ಮನೆಯವ್ರು ತಾನೇ ನಮ್ಮ ಮಗಳು ಹುಚ್ಚಿಡ್ತಿದೆ, ನಮ್ಮ ಮಗಳನ್ನ ಮದುವೆ ಆಗಿ ಅಂತ ಹೇಳ್ತಾರೆ ಹೇಳಿ ಸರ್? ಹಾಂ, ಹೌದು ಸರ್, ಹೌದು ಹೌದು. ನಾನು ಈ ವಿಷಯದ ಬಗ್ಗೆ ನಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ಯಾಕೆ ಅವ್ರು ಇದನ್ನೆಲ್ಲ ಮುಚ್ಚಿಡ್ತಿದ್ದಾರೆ? ಇದು ಮುಂದೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ನಾನು ಇದ್ರ ಬಗ್ಗೆ ನಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ತುಂಬ ಥ್ಯಾಂಕ್ಸ್ ನೀವು ಇವಾಗಲೇ ಹೇಳಿದ್ದಕ್ಕೆ ಈ ವಿಷಯನ. ಸರ್, ನಾವೇನೋ ನಿಮ್ಮ ಮುಖ ನೋಡ್ಕೊಂಡು ನಿಜ ಹೇಳ್ಬಿಟ್ಟಿದ್ದೀವಿ ಸರ್. ಆದರೆ ದಯವಿಟ್ಟು ಈ ವಿಷಯನ ನಾವೇ ಹೇಳಿದ್ದು ಅಂತ ಯಾರ ಹತ್ರನೂ ಹೇಳ್ಬೇಡಿ ಸರ್. ಅಯ್ಯೋ, ಇಲ್ಲ, ನಾನು ನಿಮ್ಮ ಬಗ್ಗೆ ಯಾರ ಹತ್ರನೂ ಹೇಳಲ್ಲ ಬಿಡಿ. ನೀವೇನು ಹೆದರ್ಕೊಳ್ಳೋಕ್ಕೆಲ್ಲ ಏನು ಹೋಗ್ಬೇಡಿ. ನನಗೆ ವಿಷಯ ಗೊತ್ತಾಯ್ತಲ್ಲ, ಅದೇ ಇಂಪಾರ್ಟೆಂಟು, ಅಷ್ಟೇ ಸಾಕು. ಸರಿ ಸರ್, ನೀವು ತುಂಬ ಒಳ್ಳೆಯವರು. ನಿಮ್ಮ ಮುಖ ನೋಡಿದ ತಕ್ಷಣ ನಿಜ ಹೇಳಬೇಕು ಅನ್ನಿಸ್ಬಿಡ್ತು ಸರ್. ಸರಿ, ನಾನು ಇನ್ನು ಹೊರಡ್ತೀನಿ. ನನ್ನ ಫ್ರೆಂಡು ವೆಯ್ಟ್ ಮಾಡ್ತಾ ಇರ್ತಾನೆ. ಸಾಯಂಕಾಲ ಮನೆಗೆ ಹೋಗಿ ನಮ್ಮಪ್ಪನ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ. ವಿಚಾರಿಸ್ಕೊಂಡೇ ಮುಂದುವರಿತೀವಿ ನಾವು. ತುಂಬ ಥ್ಯಾಂಕ್ಸ್ ಹೇಳಿದ್ದಕ್ಕೆ. ನಾನಿನ್ನು ಬರಲಾ? ಸರಿ ಸರ್, ಹುಷಾರಾಗಿ ಹೋಗಿ ಬನ್ನಿ. ಲೇ ಮಂಜ, ಅಂದೋಡ್ತನ್ಲ ಹೆಂಗೆ ಹಾಕ್ಕೊಟ್ಟಿದ್ದು. ಲೇ ಶಶಿ, ಈ ವಿಷಯ ಏನಾದರೂ ಮದರಂಗಿ ಅಪ್ಪಂಗೆ ಗೊತ್ತಾದರೆ ನಮ್ಮಿಬ್ರು ಸುಮ್ಮನೆ ಬಿಡ್ತಾರೇನಲ್ಲೇ? ಲೇ ಮಂಜ, ಎದ್ರಕಬೇಡಕ್ಕಲ್ಲ, ನಾನಿದ್ದೀನಿ, ಸುಮ್ಮನಿರಲೇ. ಮದರಂಗಿ ಅಪ್ಪಂಗೆ ಯಾರಲ್ಲ ಹೋಗಿ ಹೇಳ್ತಾರೆ? ಯಾರು ಹೇಳಲ್ಲ, ನೀನು ಸುಮ್ಮನೆ ಇರು. ಹೇಳಲಿಲ್ಲ ಅಂದರೆ ಸಾಕು ಕಣಪ್ಪ. ನಾವೇ ಅಂತ ಗೊತ್ತಾದ್ರೆ ಪಂಚಾಯಿತಿ ಕಟ್ಸ್ಬಿಡ್ತಾರೆ ಆಮೇಲೆ ಊರೊಳಗಡೆ. ಗೊತ್ತಾಗಲ್ಲಕ್ಕ, ಸುಮ್ಮನಿರಲೇ, ಎದರ್ಕಬೇಡ. ಸರಿ, ನಡಿ ಹೋಗೋಣ. ಸರಿ ಫ್ರೆಂಡ್ಸ್, ನಾವಿನ್ನು ಬರ್ತೀವಿ. ನೋಡಿದ್ರಲ್ಲ ಹೆಂಗೆ ಹಾಕ್ಕೊಟ್ವಿ ನಮ್ಮ ಕಮ್ಮಂಗಿ ಬಗ್ಗೆ ಅಂತ. ಓವರಾಗಿ ಬಿಲ್ಡಪ್ ಕೊಡ್ತಾಳೆ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ಗೆ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.